ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನಲ್ಲಿ ವರ್ಕ್ ಎಲ್ಲ ಮಾಡ್ತೀವಿ. ವರ್ಕ್ ಎಲ್ಲ ಚೆನ್ನಾಗೇ ಬರುತ್ತೆ. ಆದರೆ ಒಂದು ಏನಪ್ಪ ಅಂದರೆ ವರ್ಕ್ ಎಷ್ಟೇ ಮಾಡಿದ್ರೂ ಈ ಥರ ಬೀಡ್ಸ್ಬೇಕು ಅಂದರೆ ಕೈಯಲ್ಲೇ ಹಾಕಬೇಕು. ಅದೊಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿ. ಈ ಥರ ಬೀಡ್ಸ್ನ ತೊಗೊಂಡು ನಾವು ಕೈಯಲ್ಲಿ ಹಾಕಿ ಮತ್ತು ಸ್ಟಿಚ್ ಮಾಡಬೇಕು. ಯಾಕಂದರೆ ಗಮ್ಮ ಕಂಡಿಸಿರ್ತೀವಿ, ಒಂದೊಂದ್ಸಲ ಅದು ಓಪನ್ ಆಗಿ ಬಂದ್ಬಿಡುತ್ತೆ. ಹಂಗಾಗಿ ಕೈಯಲ್ಲಿ ಒಂದೊಂದು ನಾಟ್ ಹಾಕಬೇಕಾಗುತ್ತೆ. ನಾನು ಬೇರೆಯವ್ರು ಇದ್ದರು ಅವಾಗ ಹಾಕಿಸ್ತಾ ಇದ್ದೆ. ಈಗ ಯಾರೂ ಇಲ್ಲ, ನಾನೇ ಹಾಕಬೇಕು. ಇನ್ನೊಬ್ರು ಆಂಟಿ ಇದ್ದಾರೆ, ಅವರು ಇದೆಲ್ಲ ಮಾಡಲ್ಲ. ಹಾಗಾಗಿ ಉಕ್ಸಾಗೆಲ್ಲ ಹಾಕ್ತಾರೆ, ಆದರೆ ಇದೆಲ್ಲ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಹಂಗಾಗಿ ನಾನೇ ಇವಾಗ ವರ್ಕ್ ಇದೆಲ್ಲ ಅಂಟಿಸ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚಿಂಗು ಮಾಡೋಕ್ಕೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ ನೋಡಿ. ಲಕ್ಷ ಕೊಟ್ಟು ಕಂಪ್ಯೂಟರ್ ಮಿಷಿನ್ ತೊಗೊಂಡ್ರು ವರ್ಕೆಲ್ಲ ಸೂಪರಾಗಿ ಬರುತ್ತೆ. ಆದರೆ ಈ ಥರ ಬೀಡಿಸ್ಬೇಕು ಅಂದ್ಬಿಟ್ರೆ ತಲೆನೋವು ಕೆಲಸ. ಈ ಥರ ನಾವೇ ಹಾಕಿ ರೆಡಿ ಮಾಡಬೇಕಾಗುತ್ತೆ. ಇವಾಗ ಮಾಮೂಲಿ ಮಿಷಿನಲ್ಲಾದರೆ ಮಿಷಿನಲ್ಲೇ ಮಾಡಿಬಿಡ್ಬೋದು. ಅದೊಂದು ಬೆನಿಫಿಟ್ ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಬಂಡವಾಳನೂ ಕಡಿಮೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲನೂ ಅದರಲ್ಲೇ ಮಾಡ್ಕೊಂಬಿಡ್ಬೋದು. ಇದರಲ್ಲಿ ಡಿಸೈನ್ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಈ ಥರ ಬೀಡ್ಸ್ಗೊಂದು ಪ್ರಾಬ್ಲಮ್ ನೋಡಿ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡ್ರು ಮಿಷನ್ನ ಈ ಥರ ಮಾಡಬೇಕಾಗುತ್ತೆ ನೋಡಿ. ಇದರ ಗ್ಲೂ ತೊಗೊಂಡಿದ್ದೀನಿ. ಈ ಥರ ಮಾಮೂಲಿ ಇಲ್ಲಿ ಡಿಸೈನ್ ಬರುತ್ತೆ, ನಾನು ಬಿಟ್ಟಿದ್ದೀನಿ. ಈ ಥರ ಬೇಕು ಅಂತಲೇ ಸ್ಟೋನ್ ಬೇಕು ಹಾಕಬೇಕು ಅಂದ್ರಲ್ಲ ಅಂದ್ಬಿಟ್ಟು ಅಲ್ಲಿ ಡಿಸೈನ್ನ ಸ್ಕಿಪ್ ಮಾಡಿ ಬಿಟ್ಟಿರೋದು. ಈ ಥರ ಗಮ್ ಹಾಕ್ಕೋಬೇಕು. ಇದೊಂದು ನೀಟಾಗಿ ಹಾಕಬೇಕು. ಆ ಕಡೆ ಆದರೆ ಸೀರೆಗೆಲ್ಲ ಆಗಿಬಿಡುತ್ತೆ. ಇದು ಬ್ಲೌಸ್ಗೆಲ್ಲ ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. 1-2 ಸೆಕೆಂಡ್ ಆರಿದ್ರೆ ಆಮೇಲೆ ನೀಟಾಗಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ಆಮೇಲೆ ನೀಟಾಗಿ ಅಂಟಿಸ್ಕೊಬೋದು. ನಾನು ಆಲ್ರೆಡಿ ಇದರ ಸೈಜೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂಚೂರು ಇದಾದರೆ ಈ ಥರ ಎಲ್ಲ ಮಾಡ್ಕೋಬೇಕು. ಯಾಕಂದರೆ ಅಲ್ಲಲ್ಲೇ ಒರೆಸ್ಕೋಬೇಕಾಗುತ್ತೆ ನೋಡಿ. ಇದು 2 ಕಡೆನೂ ಬಾಲ್ ಚೈನು, ಒಂದು ಕಡೆ ಸ್ಟೋನ್, 3 ಎಳೆ ತೊಗೊಂಡಿದ್ದೀನಿ. ಓಕೆನಾ? ಈ ಥರ ಇದೆ. ಈ ಥರ ಇರೋದನ್ನು ಫಸ್ಟ್ಗೆ ನಾವು ಕರೆಕ್ಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೋಬೇಕು. ಈ ರೀತಿ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೀಟಾಗಿ ಮೆತ್ತಗೆ ಈ ಥರ ಇದು ಮಾಡಿ ಅಷ್ಟೇ. ಓಕೆನಾ? ಸ್ವಲ್ಪ ಅಂಟ್ಕೊಳ್ಳೋವರೆಗೂ. ಮತ್ತು ಇವಾಗ ಬೀಡ್ಸ್ ಹಾಕಬೇಕು. ಸ್ಟೋನ್ಲೆಸ್ ಈ ರೀತಿ ಹಾಕಿ ಬಿಡಬೇಕು. ಓಕೆನಾ? ನೋಡಿ ಇಷ್ಟೇ. ಬಿಟ್ಟು ಮತ್ತೆ ಇವಾಗ ಬಾಲ್ ಚೈನ್ ಹಾಕಬೇಕು. ಒಂದೊಂದಕ್ಕೆ ಇವಾಗ ನೆಕ್ಗೆ 2 ಹಾಕೋಕ್ಕಾಗಲ್ಲ. ಒಂದು ಬಾಲ್ ಚೈನ್, ಒಂದು ಸ್ಟೋನ್ ಹಾಕ್ಬೋದು. ಇಲ್ಲ ಒಂದೇ ಸ್ಟೋನ್ದು ಇಡಿಸುತ್ತೆ ಅನಿಸುತ್ತೆ, ಜಾಗ ಇಲ್ಲ ಅದಕ್ಕೆ. ಅಂದರೆ ಅವ್ರು ಬೇಕೇ ಬೇಕು ಅಂದಿರೋದ್ರಿಂದ ಆ ಡಿಸೈನಲ್ಲಿ ಸ್ಕಿಪ್ ಮಾಡಿ ಏನೋ ಮಾಡಬೇಕಷ್ಟೇ ನೋಡಿ. ಈ ರೀತಿ ಬಂತು. ಇವಾಗ ಇದನ್ನ ಹೀಗೆ ಬಿಟ್ಟರೆ ಒಣಗಿದ ಮೇಲೆ ಅದು ಒಂದು ಸ್ಟಿಚ್ ಹಾಕೋಬೇಕು. ನಾನು ಮಾಮೂಲಿ ಎಮ್ಮಿಂಗ್ ಸೂಜಿ ತೊಗೊಂಡ್ಬಿಟ್ಟು ಈ ಥರ ಇಟ್ಕೊಂಡು ಹಿಂಗೆ ಒಂದು 4-5 ಹತ್ರ ದೂರ ಅಂದರೆ ಇದು ಓಪನ್ ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ತುದಿಲಿ ನಾಟ್ ಹಾಕ್ಬಿಟ್ಟು ಮಧ್ಯೆ ಒಂದೊಂದು ನಾಟ್ ಹಾಕೊಂಡು ಹೋಗ್ಬಿಡ್ಬೇಕು. ಆ ಥರ ಹಾಕೋದ್ರಿಂದ ಸ್ವಲ್ಪ ಅದು ಓಪನ್ ಆಗೋಲ್ಲ, ಗಮ್ಮಲ್ಲಿ ಇರುತ್ತೆ. ಆದ್ರೂ ನಾಟ್ ಹಾಕಿದಾಗ ಇನ್ನೂ ಸ್ವಲ್ಪ ಸ್ಟಿಫಾಗಿರುತ್ತೆ. ಓಕೆನಾ? ನೋಡಿ ಈ ಥರ ಸ್ವಲ್ಪ ಇದಾದಮೇಲೆ ನೀಟಾಗಿ ಈ ಥರ ನೀವಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇಷ್ಟೇ ಇದು. ಈ ಕೆಲಸನ ಇದರಲ್ಲೇ ಮಾಡ್ಕೋಬೇಕು ನಾವು. ಒಣಗದೇ ಇದ್ರೆ ನೋಡಿ ಕೈಗೆ ಅಂಟ್ಕೊಳ್ಳುತ್ತೆ. ಒಣಗಬೇಕದು. ಸ್ವಲ್ಪ ಆರಿದ್ರೆ ಸರಿ ಹೋಗುತ್ತೆ. ಇದು ಸ್ಲೀವ್ಸ್ ಇಷ್ಟು ಉದ್ದ ಬರುತ್ತೆ. ಇದು ಮೇಲ್ಗೆ ಈ ಡಿಸೈನ್ ಮಾಡಿದ್ದೀನಿ. ಈ ಕಡೆದು ಆಲ್ರೆಡಿ ಹಾಕಿದ್ದೀನಿ ಸ್ಲೀವ್ಸ್ಗೆ. ಆಮೇಲೆ ಇನ್ನೊಂದು ಹಾಕಿದ್ದೀನಿ, ತೋರಿಸ್ತೀನಿ. ಇದು ರೆಡಿ ಆಗಿದೆ. ಈ ರೀತಿ ಇದೆ. ಇದು ಆಲ್ರೆಡಿ ಬ್ಲೌಸ್ ತೋರಿಸಿದ್ದೀನಿ ನಾನು. ಇದು ಬಂದುಬಿಟ್ಟು ಪಿಕಾಕ್ ಡಿಸೈನು. ನಾನು ಇಲ್ಲೆಲ್ಲ ಗ್ಯಾಪ್ ಇತ್ತಲ್ಲ, ಹಿಂಗೆ ರೌಂಡ್ ಶೇಪ್ಗೆ ಅದನ್ನು ಕೂರಿಸಿದ್ದೀನಿ ನೋಡಿ. ನೀಟಾಗಿ ಕೂರಿಸಿದ್ದೀನಿ. ಇಲ್ಲಿ ಮಧ್ಯೆ ಇನ್ನು ಓಪನ್ ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದೊಂದು ಬೀಡ್ಸ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹೇಳ್ದಂಗೆ ಒಂದೊಂದು ಸ್ಟಿಚ್ ಹಾಕ್ಬಿಟ್ರೆ ಇನ್ನು ಫಿನಿಶಿಂಗ್ ಆಗಿರುತ್ತೆ. ಓಕೆನಾ? ಈ ಥರ ರೆಡಿ ಮಾಡಬೇಕು ನಾವು. ಏನೂ ಮಾಡೋಕ್ಕಾಗಲ್ಲ ನೋಡಿ. ಈ ಥರ ಮಾಡಬೇಕಾಗುತ್ತೆ. ಆದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರೋ ಮಿಷಿನ್ನು ಇಟ್ಕೊಂಡು ಈ ಥರ ಮಾಡಬೇಕು ನೋಡಿ. ಈ ಕಡೆನೂ ಹಾಕಿದ್ದೀನಿ, ಕೂರಿಸಿದ್ದೀನಿ. ಒಂದೊಂದು ಬೀಡ್ಸ್ ಇಟ್ಟು ಈ ಥರ ಏನೋ ಒಂದು ನಮ್ಮ ಕೈಲಾದಷ್ಟು. ಅವ್ರೇನು ಇದಕ್ಕೇನು ಹೇಳಿರಲಿಲ್ಲ, ಇದು ಮಾತ್ರ ಬೇಕು ಅಂದಿದ್ರು. ಔಟ್ಲೈನ್ ಅಂತೂ ಬೇಕೇ ಬೇಕು ಅಂತ ರೆಡಿ ಮಾಡಿದ್ದೀನಿ. ಇದಕ್ಕೆ ಅಂಟಿಸಿದ್ದೀನಿ. ಇವಾಗ ಇದು ಅಂಟಿಸ್ಬಿಟ್ಟು ಮತ್ತು ಇನ್ನೂ ಒಂದು ಬ್ಲೌಸ್ ಇದೆ, ಅದಕ್ಕೂ ಅಂಟಿಸ್ಬೇಕು. ಇದು ಸ್ಲೀವ್ಸ್ ಆಯಿತು. ಸ್ಲೀವ್ಸು ಒಂದು ಕಡೆ ಆರ್ತಾ ಇರುತ್ತೆ, ಅಂದರೆ ಒಣಗ್ತಾ ಇರುತ್ತೆ. ಇನ್ನೊಂದು ಕಡೆ ಈ ಥರ ಒಣಗಬೇಕು. ಒಣಗಿದ್ಮೇಲೆ ಸ್ವಲ್ಪ ಹಿಂಗೆ ನೀವಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ಓಕೆನಾ? ನೆಕ್ಗೆ ಹಾಕೋಣ.
ಒಂದು ಬಾಲ್ ಚೈನ್ ಒಂದು ಇದಿಡ್ಸುತ್ತೆ ಅನ್ಕೋತೀನಿ. ಇದು ಇಲ್ಲಾಂದರೆ ಬರೀ ಸ್ಟೋನ್ ಹಾಕಬೇಕು, ಅದು ಗ್ಯಾಪೇ ಇಲ್ಲ ಅದಕ್ಕೆ. ಅವ್ರು ಹೇಳಿದಾರಲ್ಲ ಅಂತ ಒಂದೇ ಒಂದು ಇಲ್ಲ ಬಾಲ್ ಚೈನ್ ಹಾಕ್ಬೇಕು, ಇಲ್ಲ ಸ್ಟೋನ್ ಹಾಕ್ಬೇಕು ಅಷ್ಟೇ. ಸ್ಟೋನ್ ಅಷ್ಟೇ ಇಡ್ಸುತ್ತೆ, ಬಾಲ್ ಚೈನು ಇಡ್ಸಲ್ಲ ನೋಡಿ. ಒಂದೇ ಒಂದು ಬಾಲ್ ಚೈನ್ ಹಾಕೋಕ್ಕಾಗುತ್ತಾ? ಟ್ರೈ ಮಾಡ್ತೀನಿ, ನೋಡೋಣ. ಆಗಲ್ಲ ಅನ್ಕೋತೀನಿ. ಈ ಕಡೆಗೆ ಹಿಂಗೆ ಕೊಟ್ಟರೆ ಅದೇ ಕಷ್ಟಪಟ್ಟು ಒಂದು ಕೊಡ್ಬೋದು ಅಷ್ಟೇ, ಎರಡು ಹಾಕೋಕ್ಕಾಗಲ್ಲ. ಒಂದು ಬಾಲ್ ಚೈನು ಒಂದು ಸ್ಟೋನ್ ಹಾಕ್ಬೋದು ಅಷ್ಟೇ. ಇದೇನು ಅಳತೆ ಇದೆ ಇಲ್ಲಿ, ಈ ಅಳತೆಗೆ ಕೆಳಗಡೆ ಇರಲಿ, ಮೇಲೆ ಸ್ಟಿಚಿಂಗ್ ಹೋಗುತ್ತಲ್ಲ, ಇದ್ರ ಅಳತೆ ತೊಗೋಬೇಕು. ಈ ರೀತಿ ಆಯಿತಾ? ಇದೇ ಅಳತೆಗೆ ಬಾಲ್ ಚೈನ್ ತೊಗೋಬೇಕು. ನಾನು ಹೇಳ್ದಂಗೆ ಒಂದು ತಗೋತೀನಿ, ಏನಾರ ಒಂದೇ ಆಗೋದು, ಎರಡು ಆಗೋಲ್ಲ. ಅಟ್ಲೀಸ್ಟ್ ಅದು ಒಂದು ಕೂರ್ಸೋಕ್ಕಾದರೆ ಕೂರಿಸ್ತೀನಿ, ಇಲ್ಲಾಂದರೆ ಬರೀ ಬಾಲ್ ಚೈನ್ ಇದು ಬೀಡ್ಸ್ ಮಾತ್ರ ಹಾಕ್ತೀನಿ ಅಷ್ಟೇ. ಇದಾದರೆ ಇದು ಹಾಕಿದ ಪಕ್ಕ ಕೂತ್ಕೊಂಡ್ರೆ ಇದು ಕೂರಿಸೋದು, ಇಲ್ಲ ಅಂದರೆ ಅದೊಂದೇ ಜಾಗ ಅಲ್ಲಿಲ್ಲ. ಆದರೆ ಅವ್ರು ಕೇಳಿದಾರಲ್ಲ ಅಂತ ನಾನು ಇದನ್ನು ಕೂರಿಸ್ತಾಯಿದ್ದೀನಿ. ಈ ಡಿಸೈನು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನು ತೆಗಿಲಿಲ್ಲ, ಒಂಥರ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ. ಅವ್ರಿಗೆ ಒಂದು ಲೈನ್ ಬೇಕೇ ಬೇಕು ಅಂದಿರೋದ್ರಿಂದ ಇವಾಗ ಇದನ್ನೇ ಹಾಕ್ತೀನಿ. ಈ ಥರ ಗಮ್ನ ಹಾಕೋಬೇಕು. ಮೊದಲು ಸ್ಟೋನ್ ಹಾಕೋಣ, ಅದು ಆಗುತ್ತೆ ಅಂದರೆ ಇದು ಬಾಲ್ ಚೈನ್ ಹಾಕೋದು, ಇಲ್ಲಾಂದರೆ ಇದೊಂದೇ ಸಾಕು. ಇದು ಕ್ರಾಸ್ ಆಗಿರುತ್ತಲ್ಲ, ಸ್ವಲ್ಪ ನೋಡ್ಕೊಂಡು ಕೂರಿಸಿ. ಇದು ಒಣಗಬೇಕು. ನಾನು ಅದು ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಇದು ಹಸಿ ಇದ್ದಾಗಲೇ ಹಾಕ್ಬಿಟ್ರೆ ಸ್ವಲ್ಪ ಹಂಗೆ ಹಿಂಗೆ ಕುತ್ಕೊಳ್ಳುತ್ತೆ, ಇಲ್ಲ ಅಂದರೆ ಆಮೇಲೆ ಕೂರ್ಸೋಕ್ಕಾಗಲ್ಲ ಒಣಗಿದ್ಮೇಲೆ. ನೋಡಿ ಹಂಗೆ ಅದಕ್ಕೆ ಅಡ್ಜಸ್ಟ್ ಮಾಡಿದ್ದೀನಿ. ಎಷ್ಟು ಟೈಮ್ ತಗೊಳುತ್ತೆ ಇದಕ್ಕೆ, ತುಂಬಾ ಟೈಮ್ ತಗೊಳುತ್ತೆ. ಈ ಥರ ನಿಧಾನಕ್ಕೆ ಅಂಟಿಸ್ಬೇಕು. ಹೇಳಿದ್ರೆ ಅಂಟಿಸ್ಬಿಟ್ಟು ಒಂದು ಸ್ಟಿಚ್ಚು ಹಾಕಬೇಕು. ನೋಡಿ ಈ ಥರ ಬಂತು. ಈ ಥರ ಮಾಡಿದ್ದೀನಿ. ಒಣಗೋಕ್ಕೆ ಮುಂಚೆ ನಾವು ಆ ಕಡೆ ಈ ಕಡೆ ಹೇಳಿದ್ರೆ ಏನಾಗುತ್ತೆ, ಬಿದ್ದೋಗುತ್ತೆ, ಅದು ಲೂಸ್ ಆಗುತ್ತೆ, ಇಲ್ಲ ಬಿದ್ದೋಗುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಪಿಂಕ್ ಇದೆ, ಪಿಂಕ್ ಕಲರ್ ಬರೋ ತಗೋಣ. ಈ ಥರ ಇದೆ. ಈ ಥರ ಇದೆಯಲ್ಲ, ಈ ಕಡೆ ಫಸ್ಟ್ಗೆ ನಾಟ್ ಹಾಕೋಬೇಕು, ಮೂರನ್ನು ಸೇರಿಸಿ. ಮಾಮೂಲಿ ಮೂರು ಸೇರಿಸ್ಬಿಟ್ಟು ಒಂದು ನಾಟ್ ಹಾಕೋಬೇಕು. ಸ್ವಲ್ಪ ರಿಸ್ಕೇನೆ ಇದು, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏನು ಮಾಡೋದು, ವಿಧಿ ಇಲ್ಲ. ಈ ರೀತಿ ಹಾಕ್ಕೊಂಡು ಇಲ್ಲಿ ನಾಟ್ ಹಾಕ್ಕೊಳ್ಳೋಣ. ಅಂದರೆ ದಾರ ಬಿಚ್ಕೋಬಾರ್ದು ಅಂತ ಅಷ್ಟೇ. ಆಯಿತು. ಇವಾಗ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ತಗೊಳ್ಳೋಣ. ಈ ರೀತಿ ಹೇಳ್ಕೊಂಡು ಮತ್ತೆ ಅಲ್ಲೊಂದು ನಾಟ್ ಹಾಕೋಣ. ಈ ಥರ ಮಾಡೋದ್ರಿಂದ ನಮಗೇನಾಗುತ್ತೆ, ಗ್ರಿಪ್ ಇರುತ್ತೆ, ಅದು ಬಿಚ್ಕೊಳ್ಳಲ್ಲ, ನೀಟಾಗಿರುತ್ತೆ ಅಂತ ಅಷ್ಟೇ. ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತೆ ಒಂದಷ್ಟು ದೂರ ತಗೊಳ್ಳಿ. ಮಾಮೂಲಿ ಮಿಷಿನಲ್ಲಾದರೆ ಫುಲ್ಲು ಬಂದುಬಿಡುತ್ತೆ ಸ್ಟಿಚಿಂಗು, ಆದರೆ ಇದರಲ್ಲಿ ಸ್ಟಿಚಿಂಗ್ ಇರಲ್ವಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಥರ ಒಂದು ನಾಟನ್ನ ಹಾಕಬೇಕಾಗುತ್ತೆ.
ಅದು ಈಗ ಹಿಂಗೆ ಮಾಡೋದ್ರಿಂದ ನಮಗೆ ಅದು ಸ್ವಲ್ಪ ಬಿಚ್ಕೊಳ್ಳೋಕೆ ಚಾನ್ಸ್ ಇರೋಲ್ಲ. ನಾವು ನಾಟ್ ಹಾಕಿರ್ತೀವಲ್ಲ, ಹಾಗಾಗಿ ಬಿಚ್ಕೊಳ್ಳಲ್ಲ ಅಷ್ಟು, ಅದಕ್ಕೋಸ್ಕರ ಹಾಕ್ಬೇಕಷ್ಟೆ. ಆಯಿತು. ಮತ್ತು ಈ ಕಡೆ ಇನ್ನೊಂದು ಅಷ್ಟು ತಗೊಳ್ಳಿ, ಇಟ್ಕೊಂಡು ಮತ್ತೆ ಹಾಗೇ ಇಷ್ಟೇ. ಹಂಗೆ ಒಂದೆರಡು ಸಲ ಹಾಕಿ ನಾಟ್ ಹಾಕ್ಬಿಟ್ರೆ ಹಂಗೆ ಟೈಟಾಗಿರುತ್ತೆ. ಓಕೆನಾ? ಇವಾಗ ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಸ್ಟಿಫಾಗಿ ಹಾಕ್ಬಿಡಿ. ಕಂಪ್ಯೂಟರ್ ಮಿಷಿನ್ ಇದ್ದರೆ ಈ ಥರ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಕಂಪ್ಯೂಟರ್ ಮಿಷಿನು ಈ ಮಿಷಿನು ಇದ್ದರೆ ಸ್ಕಿಪ್ ಮಾಡಿ ನಾವು ಮಾಮೂಲಿ ಮಿಷಿನಲ್ಲಿ ಹಾಕ್ಕೊಂಬಿಡ್ಬೋದು. ಮಾಮೂಲಿ ಎಂಬ್ರಾಯ್ಡಿಂಗ್ ಮಾಡ್ತೀವಲ್ಲ ಆ ಮಿಷಿನಲ್ಲಿ ಬೇಕಾದರೆ ಈ ಥರ ಹಾಕ್ಕೊಬೋದು. ಆವಾಗ ಅದು ಎರಡು ಫಿನಿಶಿಂಗು ಆಗುತ್ತೆ. ಆ ಮಿಷಿನಲ್ಲೂ ಮಾಡಿಕೊಂಡು ಮಾಡ್ಬೋದು, ತೊಂದರೆ ಏನಿಲ್ಲ. ನಮ್ಮ ಹತ್ರ ಆ ಥರದ್ದು ಮಿಷಿನ್ ಇಲ್ಲ, ಆಮೇಲೆ ಅದು ನಾವು ಕಲಿತೂ ಇಲ್ಲ. ಅದಕ್ಕೋಸ್ಕರ ನಾವು ಮಾಮೂಲಿ ಕೈಯಲ್ಲಿ ಹಾಕ್ತೀವಿ. ಮಾಮೂಲಿ ಮಿಷಿನ್ ಎಂಬ್ರಾಯ್ಡಿಂಗ್ ಕಲ್ತಿರೋರು ಮಿಷಿನಲ್ಲೇ ಹಾಕ್ಕೊಂಬಿಡ್ಬೋದು. ಅವ್ರು ಬೇಕು ಅಂತ ಕೇಳಿದ್ರೆ ಮಾಮೂಲಿ ಮಿಷಿನಲ್ಲೇ ಹಾಕ್ಕೊಬೋದು, ತೊಂದರೆ ಏನಿಲ್ಲ. ಒಂದು 5 ನಿಮಿಷಕ್ಕೆ ಹಾಕ್ಕೊಬೋದು ಮಿಷಿನಲ್ಲಾದರೆ. ಅದೇ ಈ ಥರ ಆದರೆ ಸ್ವಲ್ಪ ನೋಡಿ ಟೈಮ್ ಎಷ್ಟು ತೊಗೊಳುತ್ತೆ. ಒಂದಕ್ಕೆ ಇವು ಎಷ್ಟೊತ್ತಾಯಿತು, ಇನ್ನೂ ಮತ್ತೆ ಇನ್ನೊಂದು ಸ್ಲೀವ್ಸ್ಗೆ ಹಾಕಬೇಕು. ಈ ಥರ ಹಾಕ್ಕೋಬೇಕು. ಇವಾಗ ಏನಾಗುತ್ತೆ, ಇದು ಸ್ಟಿಫ್ ಆಗಿರುತ್ತೆ, ಒಂದು ಸ್ವಲ್ಪ ಬಿಚ್ಕೊಳ್ಳಲ್ಲ. ಓಕೆನಾ? ನಮಗೆ ಬಿಚ್ಕೊಳ್ಳಲ್ಲ ಅನ್ನೋ ಕನ್ಫರ್ಮೇಷನ್ ಇರುತ್ತೆ. ಓಕೆನಾ? ಈ ಥರ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ, ಮಾಡಬೇಕು ಅಷ್ಟೇ. ಸ್ಟೋನು ಆ ಕಡೆ ಈ ಕಡೆ ಉಲ್ಟಾ ಆಗ್ಬಿಡುತ್ತೆ, ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಈ ಥರ ಗಮ್ ಹಾಕಿ ಬೀಡ್ಸ್ ಎಲ್ಲ ಹಾಕಿದ್ದೀನಿ ನೋಡಿ, ಬಾಲ್ ಚೈನು ಮತ್ತು ಸ್ಟೋನು ನೋಡಿ ಈ ರೀತಿ ಬಂದಿದೆ. ಈ ಥರ ಒಂದೊಂದು ಔಟ್ಲೈನ್ ಬೇಕು ಅಂತಾರೆ, ಆವಾಗ ಈ ಥರ ಕೈಯಲ್ಲಿ ಹಾಕಿ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಇದೆ ಡಿಸೈನು. ಒಳ್ಳೆ ಡಿಸೈನ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಔಟ್ಲೈನ್ ಬೇಡ ಅಂದರೆ ಇದೊಂದು ಡಿಸೈನ್ ಬರುತ್ತೆ. ಅವರು ಡಿಸೈನ್ ಬೇಕು ಅಂದಿದ್ದು, ಇದು ಸ್ಟೋನು ಬಾಲ್ ಚೈನ್ ಬೇಕು ಅಂದಿದ್ದಕ್ಕೆ ಸ್ಕಿಪ್ ಮಾಡಿ ಇದನ್ನು ಹಾಕಿರೋದು. ಈ ರೀತಿ ಹಾಕಬೇಕು. ಇಲ್ಲಿ ಫ್ರಂಟ್ಗೂ ಹಾಕಿದ್ದೀನಿ ನೋಡಿ, ಬಾಲ್ ಚೈನು ಹಂಗೆ ಹಾಕಿ ಒಂದೊಂದು ಸ್ಟಿಚ್ಚು ಮಾಡಿದ್ದೀನಿ ಅಲ್ಲಲ್ಲಿ. ಇದಕ್ಕೂ ಅಷ್ಟೇ, ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ. ಇದು ಲೈಟ್ ಕಲರು, ಅಂದರೆ ಲೈಟ್ ಇದು ಕಾಪರ್ ಕಲರಲ್ಲಿ ಮಾಡಿರೋವಂಥದ್ದು. ಶೇಪ್ ಚೆನ್ನಾಗಿ ಬಂದಿದೆ, ಶೇಪು ಡಿಸೈನು. ಇಲ್ಲಿ ಇದಕ್ಕೂ ಅಷ್ಟೇ ಔಟ್ಲೈನ್ಗೆಲ್ಲ ಹಾಕಿದ್ದೀನಿ ನೋಡಿ. ಬಾಲ್ ಚೈನು ಎರಡೆರಡು ಹಾಕಿದ್ದೀನಿ ಇದಕ್ಕೆ, ಬಾಲ್ ಚೈನು ಮಧ್ಯದಲ್ಲಿ ಸ್ಟೋನ್ ಬಂದೈತಿ. ಇದು ಜಾಗ ಸ್ವಲ್ಪ ಗ್ಯಾಪ್ ಇತ್ತು, ಹಾಕಿದ್ದೀನಿ. ಅದು ಗ್ಯಾಪ್ ಇರಲಿಲ್ಲ, ಅದಕ್ಕೆ ಒಂದೇ ಇದನ್ನು ತೋರಿಸಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೂ ಅಷ್ಟೇ ಈ ಕಡೆ ಔಟ್ಲೈನ್ಗೆ ಹಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಬುಟೀಸ್ ಹಾಕ್ಬಿಟ್ಟು ಇಲ್ಲಿ ಸುಮ್ಮನೆ ಔಟ್ಲೈನ್ಗೆ ಅವ್ರಿಗೆ ಸ್ಲೀವ್ಸ್ಗೂ ಬೇಕೇ ಬೇಕು ಅಂದಿದ್ದಕ್ಕೆ ಈ ಥರ ಮಾಡಿದ್ದೀನಿ. ಈ ಥರ ಮಾಡಿಕೊಡ್ಬೇಕಾಗುತ್ತೆ ಒಂದೊಂದು ಸಲ. ಕಂಪ್ಯೂಟರ್ ಮಿಷಿನು ಅಂತೀವಿ, ವರ್ಕೆಲ್ಲ ಆಗುತ್ತೆ. ಈ ಥರ ಬೀಡ್ಸ್ ಹಾಕೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಅಂಟಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಹಾಕಿದ್ದೀನಿ. ಇದಕ್ಕೂ ಅಷ್ಟೇ ಇಲ್ಲೆಲ್ಲ ಅಂಟಿಸಿ ಇದು ಆ್ಯಕ್ಚುಲಿ ಗ್ರೀನು ಸೀರೆ, ಗ್ರೀನು ಪರ್ಪಲ್ಲು ಕಾಪರ್ ಎಲ್ಲ ಮಿಕ್ಸಲ್ಲಿದೆ. ಅದಕ್ಕೋಸ್ಕರ ಇದರಲ್ಲಿ ಗ್ರೀನು ಪರ್ಪಲ್ಲು ಕಾಪರ್ ಎಲ್ಲನೂ ಹಾಕಿದ್ದೀನಿ. ಬರೀ ಗ್ರೀನಲ್ಲಿ ಹಾಕಿದ್ರೆ ಇನ್ನೂ ಎದ್ದು ಕಾಣಿಸಿರೋದು. ಅವ್ರು 3 ಕಲರು ಹಾಕಿ ಅಂದರು, ಅದು 3 ಹಾಕಿ ಹೈಲೈಟ್ ಮಾಡಿರೋದು ನೋಡಿ. ಈ ಥರ ಸ್ಟೋನೆಲ್ಲ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ ಸ್ಟೋನು ಬಾಲ್ ಚೈನ್ ಹಾಕಿ ಇಲ್ಲೆಲ್ಲ ನೋಡಿ ಅಷ್ಟು ನಾಟ್ ಹಾಕಿದ್ದೀನಿ, ಅದು ಬಿಚ್ಕೋಬಾರ್ದು ಅಂದ್ಬಿಟ್ಟು. ಆಮೇಲೆ ಅವ್ರೇನು ಹೇಳಿ ಇಲ್ಲೊಂದು ಬೀಡ್ ಸಿಕ್ಕಿದ್ದೀನಿ, ಅದು ಚೆನ್ನಾಗಿ ಕಾಣಿಸುತ್ತಲ್ವ ಅದಕ್ಕೆ. ಮತ್ತು ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇದೆ, ಸ್ಲೀವ್ಸ್ಗೂ ಹಾಕಿದ್ದೀನಿ.
ನೋಡಿ, ಈ ಥರ ಬಂದಿದೆ. ನೀವೇನಾದರೂ ಕಂಪ್ಯೂಟರ್ ಮಿಷಿನ್ ಇರೋರು ಅಂದರೆ ಎಂಬ್ರಾಯ್ಡಿಂಗ್ ಕಲ್ತಿರೋರಾದರೆ ಎಂಬ್ರಾಯ್ಡಿಂಗ್ ಮಿಷಿನ್ ಇದ್ದರೆ ಹಾಕೋಬೋದು. ಆದರೆ ಇಲ್ಲಿ ನಾನು ಕೇಳಿದೆ ಈ ಥರ ಒಂದು ಬಾಲ್ ಚೈನ್ ಹಾಕ್ಕೊಡೋದಕ್ಕೆ ಅವರೇ 350 ರೂಪಾಯಿ ಕೇಳಿದ್ರು. ಅಂದರೆ ನಾನೇ ಬಾಲ್ ಚೈನ್ ಎಲ್ಲ ಕೊಟ್ಟು, ಬಾಲ್ ಚೈನ್ ನಾವು ಕೊಟ್ಟಿಲ್ಲ ಅಂದರೆ 350, ನಾವು ಕೊಟ್ಟರೆ 250 ಅಂದರು. ಅವ್ರಿಗೆ 250 ಕೊಟ್ಬಿಟ್ರೆ ನಾವು ಏನು ತೊಗೊಳೋದು? ಇದಕ್ಕೋಸ್ಕರ ಇದನ್ನು ನಾನೇ ಹಾಕಿದೆ, ಅಂಟಿಸಿದ್ದೀನಿ. ಮತ್ತು ಒಬ್ರು ಇದ್ದರು ಹಾಕ್ತಾಯಿದ್ರು, ಅವ್ರು ಇಲ್ಲ ಇವಾಗ ಪಾಪ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಹಾಗಾಗಿ ಅವ್ರು ಊರಿಗೆ ಹೋದರು. ಹಾಗಾಗಿ ನಾನೇ ಇವಾಗ ಇದನ್ನು ಹಾಕ್ತಾ ಇರುವಂಥದ್ದು. ಈ ರೀತಿ ರೆಡಿ ಮಾಡಿದ್ದೀನಿ. ಇವಾಗ ಇದು ನಾಳೆ ಕೊಟ್ಟು ಕಳಿಸ್ಬೇಕಂದ್ರೆ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ತಾರೆ. ಕೆಲವೊಬ್ಬರು ಇಲ್ಲಿ ವರ್ಕ್ ಮಾಡಿಸ್ಕೊಂಡು ಬೇರೆ ಕಡೆ ಅವ್ರು ಪರ್ಮನೆಂಟಾಗಿ ಹೊಲಿಸ್ತಿರ್ತಾರಲ್ಲ, ಆ ಕಡೆ ಹೊಲಿಸ್ಕೊತಾರೆ. ಹಾಗಾಗಿ ವರ್ಕ್ ಮಾತ್ರ ಇಲ್ಲಿ ಮಾಡಿಸ್ತಾರೆ. ಇನ್ನು ಕೆಲವರು ಇಲ್ಲೇ ಹೊಲಿಸ್ಕೊಳ್ಳೋರು ವರ್ಕು ಸ್ಟಿಚಿಂಗ್ ಎಲ್ಲ ಇಲ್ಲೇ ಮಾಡಿಸ್ತಾರೆ. ಓಕೆನಾ? ಈ ರೀತಿ ರೆಡಿ ಮಾಡಿದ್ದೀನಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ಥರ ಮಾಮೂಲಿ ವರ್ಕಲ್ಲಾದರೆ ಹಂಗೆ ಸ್ಟಿಚ್ ಮಾಡಿಬಿಡ್ತಾರೆ. ಆದರೆ ನಾವಾದರೆ ಈ ಥರ ಗಮ್ ಹಾಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ.